3 ಇದು 300 ಮತ್ತು ಅಮೃತ ಬಳ್ಳಿ ಕೂಡಿಸಿದಾಗ 360 ರೋಗವನ್ನು ಕಂಟ್ರೋಲ್ ಮಾಡುವಂಥ ಇದು ನಮ್ಮ ಇದಿದೆ. ನಾನೇ 80 ದಿವಸ ಸಾಧಾರಣ 30 ವರ್ಷದಿಂದ ತಗೊಂಡಿದ್ದೆ ಮಾಡಿ. ಅಡೆಮಣ್ಣೆ ಅಂತ ಇದರಲ್ಲಿ 3 ಜಾತಿ ಇದೆ. ಕಪ್ಪು, ಸ್ವಲ್ಪ ಬೆಳೆ, ಸ್ವಲ್ಪ ಇದು ಅಗ್ದಿ ದಿವ್ಯವಾದ ತಂಪು. ಇದನ್ನು ಈ ಎಲೆಯನ್ನು ನೀವು ಗಾರ್ಟದಲ್ಲಿ ಹಾಕಿ ನುರಿದು ತಲೆಗೆ 45 ಹಚ್ಚಿ ಹಿಂಗೆ ಇಟ್ಕೊಂಡ್ರೆ ನಿಮ್ಮ ತಲೆ ಕೂದಲು ಬೆಳಗಿದ್ದು ಕಪ್ಪಾಗುತ್ತೆ. ಒಂದು ನಿಮ್ಗೆ ಉಷ್ಣದಿಂದ ನಿದ್ದೆನೇ ಬರುವುದಿಲ್ಲ, ಆಗ ತಂಪಾಗಿ ನಿದ್ದೆ ಬರುತ್ತೆ. ಇದನ್ನು ಆ ನೀರನ್ನು ಕುಡಿಯೋದ್ರಿಂದ ಮೂಲವ್ಯಾಧಿ, ಆಮಶಂಕೆ, ನಿಮ್ಮ ಮಹಿಳೆಯರ ಮಾಸಿಕ ದಿನದಲ್ಲಿ ಹೊಟ್ಟೆ ಉರಿ, ಹೊಟ್ಟೆ ನೋವು ಅವೆಲ್ಲ ಕಮ್ಮಿ ಆಗುತ್ತೆ. ನಮ್ಮದು ಇದೊಂದು ಹೇಳ್ತೇವೆ ಪೇರ್ಲೆ ಗಿಡ ಅಂತ. ಇದರ ಕುಡಿಯನ್ನು ನಾವು ತಂಬಳಿ ಮಾಡ್ಬೋದು, ಕಷಾಯ ಮಾಡ್ಕೊಂಡು ಕುಡಿದ್ರೆ ಸಕ್ಕರೆ ಕಾಯಿಲೆ, BP ಪ್ರತಿಯೊಂದು ಕಮ್ಮಿ ಆಗುತ್ತೆ. ಇದು ಅಂಕೋಲೆಗಳಂದರೆ ನಮ್ಮಲ್ಲಿ ಕೆಲವು ಇಷ್ಟು, ಮತ್ತು ಇದ್ರ ಹಣ್ಣನ್ನು ತಿನ್ನುತ್ತೆ, ಬೇಸಿಗೆಯಲ್ಲಿ ಹಣ್ಣು ಆಗ್ತದೆ, ಮತ್ತು ಆರೋಗ್ಯಕ್ಕೆ ಲೈಕು ಮತ್ತು ಶುಗರ್ ಕಮ್ಮಿ ಮಾಡುವಂಥದ್ದು ಎಲ್ಲ ಇದೆ. ಇದು ಹೊಳೆ ಮತ್ತಿ ಅಂತ ಹೃದಯ ಸಂಬಂಧಿ ಕಾಯಿಲೆಗೆ ದಿವ್ಯವಾದ ಔಷಧ. ಇದ್ರ ಚಕ್ಕೆಯನ್ನು ಹೃದಯ ಸಂಬಂಧ ಏನೇನು ರಾಶಿ ನೋವಿದೆ ಅಥವಾ ಏನಾದರೂ ಇರುತ್ತೆ ಅದಕ್ಕೆ ಇದ್ರ ಕಷಾಯ ಮಾಡ್ಕೊಂಡು ಕುಡಿದ್ರೆ ಹೋಗುತ್ತೆ. ಬೆಣ್ಣೆ ಕುಂಡಿಗೆ ಗಡ್ಡೆ ಗಿಡ ನೋಡಿ, ಗಡ್ಡೆ ಇದೆ. ಇದು ಬಹುತೇಕ ನಮ್ಮ ರಮೇಶ್ ಅಣ್ಣನಿಗೆ ಇದರ ಗಡ್ಡೆಯನ್ನು ಕೊಟ್ಟು ಔಷಧಿ ಮಾಡಿ ಗುಣ. ಇವತ್ತಿನ ದಿವಸ ನಿಮ್ಮೆಲ್ಲ ಎದುರಿಗೆ ಇರ್ಲಿಕ್ಕೆ ಕಾರಣ ಮುಂಜಾನೆ ಅವರಿಗೆ ಭಯಂಕರ ಹೆಚ್ಚು ಮೂಲವ್ಯಾಧಿ, ರಕ್ತನೇ ಹೋಗ್ತಿತ್ತಂತೆ, ಅದರಲ್ಲಿ ಕಮ್ಮಿ ಆಗಿದೆ. ಇವತ್ತಿನ ಬಂದು ಕುಂಡಲಿಕ್ಕೆ ಇದೇ ಕಾರಣ. ಇದೇ ಗಿಡದ ಗಡ್ಡೆಯನ್ನು ತಂಬುಳಿ ಮಾಡಿ ಇದು ಚಿತ್ರಮೂಲ ಅಂತ ಗಿಡ. ಇದು ಚರ್ಮ ರೋಗಕ್ಕೆ ಅಂತ ದಿವ್ಯವಾದ ಔಷಧ. ಯಾವುದೇ ಚರ್ಮ ರೋಗ ಇರಲಿ ತಗೊಳ್ಳುವ ವಿಧಾನ ಬೇರೆ ಬೇರೆ. ಆಕಳಿಗೆ ಆ ಗೋಮೂತ್ರದಲ್ಲಿ, ನೀರಲ್ಲಿ, ಲಿಂಬೆ ಹುಳಿಯಲ್ಲಿ ತಗೊಳ್ಳುವ ಆಯಾ ಚರ್ಮ ರೋಗ ಆಯಾ ವಿಧಾನದಿಂದ ತಗೊಳ್ಬೋದು. ನಾಚಿಕೆ ಮುಳ್ಳು ಇದು ನಮ್ಮಲ್ಲಿ ಕಾಲಡಿ ನಾವು ಜೀವನನೂ ಮಿಟ್ಕೊಳ್ತೇವೆ. ಇದರಲ್ಲಿ ಔಷಧಿ ಗುಣ ಸಿಕ್ಕಾ ಅಂದರೆ 100ಕ್ಕೆ 100 ಔಷಧಿ ಗುಣನೇ. 100ಕ್ಕೆ 100 ರೋಗಕ್ಕೂ ಔಷಧಿಗೆ ಬರುತ್ತೆ. ಇದು ಕುಮ್ಮಸ್ಲ ಗಿಡ ನಮ್ಮಲ್ಲಿ ಯಾರಿಗೂ ಗೊತ್ತಿಲ್ಲ. ಕುಮ್ಮಸ್ಲ ಗಿಡ ಗೊತ್ತು, ಆದರೆ ಔಷಧಿಗೆ ಯಾರಿಗೂ ಗೊತ್ತಿಲ್ಲ. ಈಗ ನೀವು ಅರಿವು ಎಗಡ್ರೆ ಈಗ ಗದ್ದೆ ಬೈದಲ್ಲಿ ಹೋಗ್ತಾರೆ, ಅವ್ರಿಗೆ ಕಾಲು ನಂಜು ತಿಂತದೇನೋ ಕೊಳಿತದೇನೋ, ಈ ಎಲೆಯನ್ನು ಸ್ವಲ್ಪ ಅರಿಶಿನ ಹಾಕಿ ಅಥವಾ ಉಪ್ಪು ಹಾಕಿ ಈ ಥರ ಈ ಬೆಳೆ ಸಂದೆಲ್ಲ ಕೊಳಿತದೆ. ಕೆಸರು ಓಡಾಡ್ರಲ್ಲಿ ಕೊಳಿತಾರೆ. ಇದು ಇಟ್ಕೊಂಡು ಏನು ಮಳೆಗಾಲದಲ್ಲಿ ನಿಮ್ಗೆ ಯಾವುದೂ ಇಲ್ವ ಆರಾಮಾಗಿ ಹೋಗುತ್ತೆ. ಇದು ಶಕ್ತಿವರ್ಧಕನೂ ಹೌದು. ಮತ್ತು ಇದು ಎಲೆ ಎಲ್ಲ ತಿಂದರೆ ಬಿಸ್ಕೆಟ್ ತಿನ್ನಂಗೆ ಆಗುತ್ತೆ ನೋಡಿ. ತಿಂದು ಕುಡಿ, ಕುಡಿ, ನೀವು ಕುಡಿ, ಎಲ್ಲರಿಗೂ ಕುಡಿ, ಎಲ್ಲರಿಗೂ. ಹಾಳ ಇದು ಹೆಸರು ಊರಹಾಳ ಅಂತ. ಇದು ಕಡಿದ್ರೆ ರಕ್ತ ಬರುತ್ತಲ್ಲ, ಈ ಎಲೆಯನ್ನು ಹೀಗೆ ನುರಿದು ಸ್ವಲ್ಪ ಅರಿಶಿನ ಹಾಕಿ ಬರುವಂಥ ರಕ್ತ ತಡೆಗಟ್ಟಿ ನಿಲ್ಲಿಸುತ್ತೆ. ಅಷ್ಟೆಲ್ಲ ಶಕ್ತಿವರ್ಧಕನೂ ಹೌದು. ಇದರ ಎಲೆ ಮಹಿಳೆಯರಿಗೆ ಏನಾಗುತ್ತೆ, ಪುರುಷರಲ್ಲೂ ಏನಾಗುತ್ತೆ, ಹೊಟ್ಟಾಗುತ್ತೆ, ಅದಕ್ಕೆಲ್ಲ. ಆದರೆ ಈ ಎಲೆಯನ್ನು ನಾವು ಸ್ನಾನ ಮಾಡುವಾಗ ಇದರ ಗಿವಿಚಿ ನೀರಿಗೆ ಹಾಕಿ ಸ್ನಾನ ಮಾಡಿದ್ರೆ ಹೊಟ್ಟು ಕಮ್ಮಿ ಆಗುತ್ತೆ, ಉದುರೋಗುತ್ತೆ, ಹೊಟ್ಟು ಆಗೋದೇ ಇಲ್ಲ. ಇದು ಬಹುತೇಕ ಎಲ್ಲರಿಗೂ ಗೊತ್ತಿದೆ. ಇದರಲ್ಲೂ ಕ್ಯಾಲ್ಸಿಯಂ ಯುಕ್ತವಾದ ಒಂದು ನಮ್ಮಲ್ಲಿ ತಂಬುಳಿ, ಸಾಂಬಾರು, ಗೊಜ್ಜು ಎಲ್ಲ ಮಾಡ್ತೀವಿ. ಇದು ಕನ್ನೆ ಕುಡಿ ಅಂತ ನಮ್ಮಲ್ಲಿ ಹೆಸರು. ಅದು ಆಯಾ ಪ್ರದೇಶಕ್ಕೆ ಆಯಾ ಹೆಸರು. ಈಗ ನಮ್ಮಲ್ಲಿ ಭಾಷೆಯಲ್ಲೇ ವ್ಯತ್ಯಾಸ ಉಂಟು. ಸಿರ್ಸಲ್ಲಿ ಮಾತಾಡುವ ಭಾಷೆನೇ ಬೇರೆ, ಯಲ್ಲಾಪುರದಲ್ಲಿ ಮಾತಾಡುವ ಭಾಷೆ ಹೆಸರು, ವೈಜ್ಞಾನಿಕ ಹೆಸರು ನನಗೆ ಗೊತ್ತಿಲ್ಲ. ನಾನು ಆಯಿಲ್ ಗಿಡ ಅಂತ ಕರಿತೇನೆ. ಏನು ಹೇಳ್ತಾರೆ ನನಗೆ ಗೊತ್ತಿಲ್ಲ. ನನಗೆ ಫಾರೆಸ್ಟ್ ಇವರು ಕೊಟ್ಟಿದ್ದು ಆಯಿಲ್, ಇದರಿಂದ ಕಾಯಿಂದ ಆಯಿಲ್ ಮಾಡ್ತೇವೆ ಅಂತ. ನಾನು ಇದು ಚರ್ಮ ರೋಗಕ್ಕೆ ಕೊಡ್ತಾ ಇದ್ದೇನೆ. ಈ ಸೋರಿಯಸಿಸ್ ಆಗುತ್ತೆ. ಆ ಸೋರಿಯಸ್ ಈ ಹಾಲನ್ನು ಈ ಥರ ಹಾಲು ಬರುತ್ತೆ, ಇದೆ ಸೋಪ್ನಂಗೆ ಆಗುತ್ತೆ ನೋಡಿ. ನೋಡಿ ಇದು ಹಾಲು, ಈ ಕಟ್ಟಾಗಿ
ಇದು ಕತ್ತಾಳಿ ನಮ್ಮ ಇದು ಬೇರೆ ಭಾಷೆ ಗೊತ್ತಿಲ್ಲ ನಮ್ಗೆ ಯಾವ್ದು ಹೆಸರು ಅಂತ ನನಗೆ ಗೊತ್ತಿಲ್ಲ. ನಾ ಕರೀ ಕತ್ತಾಳಿ ಅಂತ. ಇದು ಮಕ್ಕಳಿಗೆ ಕೋವೆ ಹಳೆ ಒಂದು ಆಗುತ್ತಲ್ಲ, ಇದು ಬೊಬ್ಬುದಲ್ಲಿ ಬಿಸಿ ಮಾಡಿ ಆ ರಸ ಹಿಂಡಿ ಮಕ್ಕಳಿಗೆ ಜೇನುತುಪ್ಪದಲ್ಲಿ ನಿಕ್ಸಿದ್ರೆ ಹೌದು ಕಮ್ಮಿ ಆಗುತ್ತೆ. ಶುಗರ್ ಕಂಟ್ರೋಲ್ ಮಾಡುವಂಥದ್ದು. ಆ ರಾಶಿ ತಗೊಂಡ್ರೆ ಸ್ವಲ್ಪ ಉಷ್ಣತೆ ಜಾಸ್ತಿ ಆಗುತ್ತೆ. ಮತ್ತು ಚರ್ಮ ರೋಗಕ್ಕೂ ಒಳ್ಳೆಯದು. ಅದೇ ಇದು ಬೆಣ್ಣೆ ಕುಂಡಿಯ ಗಡ್ಡೆ, ಇದರ ಗಿಡ ಅಲ್ಲ ಗಿಡ ತೋರಿಸಿದ್ದೆ. ಇದು ವಾತಂಗಿ ಸೊಪ್ಪು ಹೇಳುವಂಥದ್ದು. ನಮ್ಮ ಮೈಕೈ ನೋವು ಮತ್ತು ತಂಬಳಿ ಮಾಡಿ ಊಟ ಮಾಡುವಂಥದ್ದು, ದೋಸೆ ಮಾಡಿ ಊಟ ಮಾಡ್ಲಿಕ್ಕೆ ಬರುವಂಥದ್ದು ವಾತಂಗಿ ಸೊಪ್ಪು. ಸಂಧಿವಾತ ಅಂದರೆ ಬಿಸಿ ದಕ್ಷಿಣ ಕುರ್ಚಿಕೊಂಡು ಕುಂತಿದ್ರು, ಎದ್ದು ಏಳಕ್ಕೆ ಕಾಲು ನೋಯ್ತು, ಅಯ್ಯೋ ಕಾಲು ನೋಯ್ತು ಉಂಟು. ಅದಕ್ಕೆ ಇದು 45 ದಿವಸ ನೀವು ದೋಸೆಯೋ ಚಟ್ನಿಯೋ ಸಾಂಬಾರು ಏನು ಮಾಡಿದ್ರೆ ಕಮ್ಮಿ ಆಗುತ್ತೆ. ಶತಾವರಿ, ಇದು ಹೆಸರೇ ಶತಾವರಿ ಅಂತ. ನೋಡಿ ಎಷ್ಟು ಗಡ್ಡಿ ಬಂದಿದೆ ಅಂತ. ಇದು 100 ರೋಗಕ್ಕೆ ಬರುತ್ತೆ, 1-2 ರೋಗ ಅಲ್ಲ. ಹೌದು, ಬಳ್ಳಿದ್ದು ಅಂದ್ರೆ ಮುಳ್ಳು, ಕೆಟ್ಟ ಮುಳ್ಳು. ಮುಳ್ಳು. ಹೌದು, ಇದು 1-2 ರೋಗಕ್ಕಲ್ಲ, 100 ರೋಗಕ್ಕೆ ಬರುತ್ತೆ. 100 ರೋಗಕ್ಕೆ. ನಮ್ದು ಕೇವಲ ಒಂದು 5-6 ರೋಗಕ್ಕೆ ಬರುವಂತ ಗೊತ್ತಿದೆ. ಸೀಮಾರೂಪ ಇದು ಕ್ಯಾನ್ಸರಿಗೆ ದಿವ್ಯವಾದ ಔಷಧ. ಈಗ 1ನೇ ಹಂತ, 2ನೇ ಹಂತ, 3ನೇ ಹಂತ ಕ್ಯಾನ್ಸರ್ ಆಗುತ್ತೆ. ಆಯಾ ಹಂತಕ್ಕೆ ಅಷ್ಟು ಎಲೆಯನ್ನು ಹಾಕಿ ಕಷಾಯ ರೂಪದಲ್ಲಿ ಕೊಟ್ಟರೆ ಕಮ್ಮಿ ಆಗುತ್ತೆ. ಯಾಕೆಂದ್ರೆ ಇದು ಯಾವ ಗಿಡ ಅಂತ ನನಗೆ ಗೊತ್ತಿಲ್ಲ. ಅದೇ ನೇರಳೆ ಹಣ್ಣಿನ ಜಾತಿ ಗಿಡ. ಮತ್ತೆ ಶರ್ಬತ್ ಮಾಡಿ ಕುಡಿಬಹುದು. ಮತ್ತೆ ಬೀಜವನ್ನೇ ಆಯಿಲ್ ಮಾಡಿ ಉಪಯೋಗಿಸ್ಬೋದು. ಮತ್ತೆ ನೀರು ಮೇಲೆ ಬರುತ್ತೆ ನಮ್ಮಲ್ಲಿ ಭೂಮಿಯಲ್ಲಿ ನೆಟ್ರೆ. ನಾನು ಮೊದಲು ಈಗ 15-20 ಗಿಡ ನೆಟ್ಟಿದ್ದೆ. ನನ್ನ ತಮ್ಮ ಬೆಂಗಳೂರಲ್ಲಿ ಆರಾಮಿಲ್ಲದೆ ಹೋಗಿದ್ದೆ. ಅವ ಆರಾಮಿಲ್ಲ ಇಲ್ಲಿ ಬಂದು ಮಂಜಪ್ಪಣ್ಣ ಇದು ಕ್ಯಾನ್ಸರಿಗೆ ಬರುತ್ತೆ ಅಂತ ನಾನು ಕಡಿಬೇಡ, ನಾ ಕಡಿದು ಒಗೆಯವಾಗಿದ್ದೆ. ಅವನು ಹೇಳಿದ್ಮೇಲೆ ಚರ್ಮ ರೋಗಕ್ಕೂ ದಿವ್ಯವಾದ ಔಷಧ. ಸೀಮಾರೂಪ ಸಿರಿತರಳು. ಅಲ್ಲಿ ನಮ್ಮಲ್ಲಿ ಪಾಮ ಎಣ್ಣೆಯನ್ನು ಏನು ಮಾಡ್ತಾ ಇದ್ದಾರೆ, ಅದೇ ರೀತಿಯಲ್ಲಿ ಸೀಮಾ ನ್ಯೂ ಅಂತ ಹೇಳಿ ಎಡಿಬಲ್ ಆಯಿಲ್ ಆಗಿಯೂ ಇದ್ರ ಬೀಜವನ್ನು ಉಪಯೋಗಿಸ್ತಾ ಇದ್ದಾರೆ. ನಮ್ಮಲ್ಲಿ ಬಯೋಫ್ಯೂಯಲ್ ಆಗಿಯೂ ಜೈವಿಕ ಇಂಧನವಾಗಿಯೂ ಮಾಡ್ಬೋದು. ಇದರಲ್ಲಿ 2 ಜಾತಿ ಇದೆ, ಒಂದು ಕಾಳಿ ಮತ್ತೊಂದು ಗೌರಿ ಅಂತೇಳಿ. ನಮ್ಮಲ್ಲಿ ಕೋಲಾಟದವರು ಈ ಗಿಡವನ್ನು ದೀಪಾವಳಿ ಹಬ್ಬ ಕೋಲಾಟ ಕುಣಿತಾರೆ. ಆ ಕೋಲಾಟ ಕುಣಿಯೋರು ಈ ಗಿಡದ ಒಂದು ದಂಟು ಹಿಡಿದು ಅವ್ರು ಹೋಗುದಿಲ್ಲ. ಮತ್ತೆ ನಮ್ಮಲ್ಲಿ ಪ್ರತಿ ವರ್ಷ ಹಬ್ಬದಲ್ಲಿ ಅದೇ ಬಲಿವಂದ್ರ ಮಾಡಿ ಕಳಿಸ್ಬೇಕಾದ್ರೆ ಇದನ್ನ ಜುಂಜು ಮಾಡಿ ತೋಟಕ್ಕೆಲ್ಲ ತಗೋಗಿ ಈ ವರ್ಷ ನೀವು ಕಳಿಸ್ತಾ ಇದ್ದೇವೆ, ಬರೋ ವರ್ಷ ಮತ್ತೆ ಬರಬೇಕು. ಇದು ಚರ್ಮ ರೋಗಕ್ಕೆ ದಿವ್ಯವಾದ ಔಷಧ. ಚರ್ಮ ರೋಗದಲ್ಲಿ 7 ನಮೂನಿ ಚರ್ಮ ರೋಗ ಇದೆ. ಯಾವ ಚರ್ಮ ರೋಗ ಕೇಳ್ಕೊಡ್ತೀರಿ, ಆಯಾ ರೋಗ ನೋಡ್ಕೊಂಡೇ ಯಾವ್ಯಾವ್ದ್ರೊಳೆ. ಇದು ನಮ್ಮಲ್ಲಿ ಕಾಳುಮೆಣಸು ಎಷ್ಟೋ ರೋಗಕ್ಕನ್ನು ಬರುವಂಥ, ಮತ್ತೆ ಥಂಡಿ, ಜ್ವರ ಎಲ್ಲ ಇದಕ್ಕೂ ಬರುವಂಥ ಕಾಳುಮೆಣಸು ಬೆಳೆ. ಮತ್ತು ನಮ್ಮಲ್ಲಿ ಶರೀರ ದ್ರವದಿಂದ ವಾಸನೆ ಆಗುತ್ತೆ. ಇದನ್ನ ಎಲೆಯನ್ನು ಬಿಸಿ ನೀರಿಗೆ ಹಾಕೊಂಡು ಸ್ನಾನ ಮಾಡಿದ್ರೆ 1 ವಾರದೊಳಗೆ ಆ ವಾಸನೆ ಎಲ್ಲ ಕಡಿಮೆ ಮಾಡುವಂಥ ಇದು. ಇದು ನಮ್ಮಲ್ಲಿ ಅಮೃತ ಬಳ್ಳಿ ಎಷ್ಟೋ ರೋಗಕ್ಕೆ ಬರುವಂಥ, 100 ರೋಗಕ್ಕೆ ಬರುವಂಥ ಇದು ಅಮೃತ ಬಳ್ಳಿ. ಜ್ವರಕ್ಕೆ ಇದಕ್ಕೆಲ್ಲ ಬರ್ಬೋದು. ಕಟ್ಲೆಕಾಯಿ ಹೇಳುವಂಥದ್ದು ನಮ್ಮಲ್ಲಿ ಬುಡದಿಂದ ಸ್ನಾನ ಮಾಡಲಿಕ್ಕೆ, ಚರ್ಮ ರೋಗಕ್ಕೆ ಮತ್ತು ವಿಷ ವಸ್ತುವನ್ನು ನಾಶ ಮಾಡಿ. ಈ ಹುಲ್ಸಾರಂಗ ಖರ್ಚಿದ್ರೆ ಇದ್ರ ಬೇರನ್ನ ಲಿಂಬೆಳ ತೆಗೆದು ಹಚ್ಚಿ, ಯಾವುದೇ ವಿಷ ಜಂತು ಕೊಡ್ತೀರಿ ಇದ್ರ ಬೇರನ್ನು ಲಿಂಬೆಳ ತೆಗೆದು ಹಚ್ಚಿದ್ರೆ ಕಮ್ಮಿ. ಡಾಕ್ಟರ್ ಹೋಗುವಂಥ ಪೂರ್ವದಲ್ಲಿ ನಾವು ಪ್ರಾಥಮಿಕ ಚಿಕಿತ್ಸೆ ಸುವಾಸನೆ ಬೇಕು. ನೋಡಿ ಇದು ಎಷ್ಟು ಸುವಾಸನೆ. ಇದರಿಂದ ಕಷಾಯ ಗಿಷ ಮಾಡಿ ಶಕ್ತಿ ಹೋಗ್ತದೆ. ಒಂದು ಸ್ಯಾಂಪಲ್ ಹೇಳ್ತೀನಿ. ನನಗೆ ಪೆಲಸ್ ಆಗೋಗಿತ್ತು, ಮಾತು ಆಡಲಿಕ್ಕೆ ಆಗೋದಿಲ್ಲ ಇತ್ತು. ಆವಾಗ ನನ್ನ ಜೀವನದ ಗತಿನೇ ಚೇಂಜ್ ಆಯಿತು. ಇನ್ನೊಂದು ಈ ಬಲ, ಅತಿ ಬಲ, ಮಹಾಬಲ, ಇದು ಒಂದು ಸಸ್ಯದ ಇದು. ಆ 3 ಕೂಡಿಸಿ ನಾನು
45 ದಿವಸ ಪೌಡ್ರ್ ಮಾಡಿ ಆ 3 ಗಿಡದ ಸಮೂಲವನ್ನು ಕಿತ್ತು ಪೌಡ್ರ್ ಮಾಡಿ 45 ದಿವಸ ತಗೊಂಡಿದ್ದಕ್ಕೆ ಇಷ್ಟು ಶಕ್ತಿವಂತನಾಗಿದ್ದೇನೆ. ಶಕ್ತಿ ಇಲ್ಲ ಆದರೂ ಶಕ್ತಿವಂತನಾಗಿದ್ದೇನೆ ಮೊದಲು ನೋಡಿ.